ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀತಾ ಮಾತಾಡ್ತಿರೋದು. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸುನೀಸ್ ಕಿಚನ್ ಅಂತ ಹೊಸದಾಗಿ ಕುಕ್ಕಿಂಗ್ ವಿಡಿಯೋ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಮತ್ತು ಬೆಂಬಲ ತುಂಬ ಮುಖ್ಯ. ಚಾನಲ್ನಲ್ಲಿ ಕುಕ್ಕಿಂಗ್ ವಿಡಿಯೋಸ್, ಟಿಪ್ಸ್ ಹೇಳ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸುನೀಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಹಾಲು ಮತ್ತು ಶಾವಿಗೆ ಹಾಕಿ ಹಾಲಿನ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಈಗ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಶಾವಿಗೆ 1 ಕಪ್ಪು, 1 ಕಪ್ ಹಾಲು, 3/4 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ, ತುಪ್ಪ 2 ಸ್ಪೂನ್, ಬಾದಾಮಿ ಅದನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಗೋಡಂಬಿ ಇದನ್ನು ಕೂಡ ನಾನು ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದ್ರಾಕ್ಷಿ 1/4 ಕಪ್ ಆಗುವಷ್ಟು ಮಿಲ್ಕ್ ಮೇಡ್. ಹಾಲಿನ ಪಾಯಸ ಮಾಡೋದಕ್ಕೆ ಈಗಾಗಲೇ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸಿದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿ ಆದ ತಕ್ಷಣ ತುಪ್ಪ 2 ಸ್ಪೂನ್ ತುಪ್ಪ ತಗೊಳ್ಳಿ. ತುಪ್ಪ ಬಿಸಿ ಆದ ತಕ್ಷಣ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಬಾದಾಮಿ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಇದೆರಡು ಫಸ್ಟ್ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದೆರಡು ಗೋಲ್ಡನ್ ಬ್ರೌನ್ ಬಂದಾದಮೇಲೆ ನಾವು ದ್ರಾಕ್ಷಿನ ಹಾಕಬೇಕು. ಕ್ರಿಸ್ಪಿಯಾಗಿ ಬರುತ್ತೆ ಗೋಲ್ಡನ್ ಕಲರ್ ಆದರೆ, ತಿನ್ನೋಕ್ಕೂ ತುಂಬ ಕ್ರಂಚಿಯಾಗಿ ಬಾಯಿಗೆ ಸಿಗುತ್ತೆ. ಈ ಕಲರ್ ಬಂದ ತಕ್ಷಣ ಗೋಲ್ಡನ್ ಕಲರ್ ನೋಡಿ, ಗೋಲ್ಡನ್ ಕಲರ್ ಆಗಿದೆ. ಈಗ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈಗ ನಾನು ಇದಕ್ಕೇ ಶಾವಿಗೆ ಹಾಕ್ತಾಯಿದ್ದೀನಿ. 1 ಕಪ್ ಶಾವಿಗೆ ತಗೊಂಡಿದ್ದೆ. ಶಾವಿಗೆ ಹಾಕಿ ಶಾವಿಗೆ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ನೋಡಿ, ಗೋಲ್ಡನ್ ಬ್ರೌನ್ ಹಾಕಿದೆ. ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ದೀನಿ. ನಂತರ ಶಾವಿಗೆ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಈ ಟೈಮ್ನಲ್ಲಿ 1 ಕಪ್ ಹಾಲು ಹಾಕೋತಾ ಇದ್ದೀನಿ. ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೀನಿ. 1 ಕಪ್ ಹಾಲು ಹಾಕಿ ಜೊತೆಗೇ ಅದರಲ್ಲೇ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 5ರಿಂದ 7 ನಿಮಿಷಗಳ ಕಾಲ ಲಿಡ್ನ ಮುಚ್ಚಿ ಬೇಯಿಸ್ಕೋಬೇಕು. ಈಗ 5ರಿಂದ 7 ನಿಮಿಷ ಬೇಯಕ್ಕೆ ಬಿಟ್ಟಿದ್ವಿ. ಬೆಂದಾದಮೇಲೆ ಈ ರೀತಿ ಇರುತ್ತೆ. ಇವಾಗ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ನಾನು ಮೇನ್ ಇಂಗ್ರೀಡಿಯೆಂಟ್ ಶುಗರ್ 3/4 ಕಪ್ನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ನಂತರ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕೋದ್ರಿಂದ ಹಾಲಿನ ಪಾಯಸ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. 1/4 ಕಪ್ ಆಗೋಷ್ಟು ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ. ಸೊ ಈಗ ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡಿ 1-2 ನಿಮಿಷ ಮಿಕ್ಸ್ ಮಾಡಿ. ಸಕ್ಕರೆ ಎಲ್ಲ ಬೆಂದಾದಮೇಲೆ ಇದನ್ನು ಒಂದು ಕುದಿಯೋಕ್ಕೆ ಬಿಡಿ. ಒಂದು ಕುದಿ ಬಂದ ಮೇಲೆ ಕೊನೆಯಲ್ಲಿ ಆಗಲೇ ಮಿಸ್ ಆಗಿತ್ತು ಏಲಕ್ಕಿ ಪುಡಿ, ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ.
ಏಲಕ್ಕಿ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುದಿ ಬರ್ತಾ ಇದೆ. ಒಂದು ಅರ್ಧ ನಿಮಿಷ ಕುದಿದ ಮೇಲೆ ಸ್ಟವನ್ನು ಆಫ್ ಮಾಡಿ. ಹಾಲಿನ ಪಾಯಸ ರೆಡಿಯಾಗಿದೆ. ಮಿಲ್ಕ್ ಮೇಡ್ ಹಾಕೋದ್ರಿಂದ ಹಾಲಿನ ಪಾಯಸದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಡಿಶ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ.